ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತು ಅನ್ಬಾಕ್ಸ್ ಮಾಡ್ತಾರೋ ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಅಂತ ಹೇಳಬೇಕು. ಅದೇನಪ್ಪ ಅಂದರೆ ಬೀಟ್ XP ಅವರ ವೇಗ ಸ್ಮಾರ್ಟ್ ವಾಚ್. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಪ್ಲಸ್ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಮುಂಚೆ ಮುರುಡೇಶ್ವರ ಟ್ರಿಪ್ ಹೋಗಿದ್ದೆ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನಾನು ಕೆಲವೊಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಭರತ್ ಟ್ರಾವೆಲರ್ ಕಣ್ಣಿಗ ಚಾನಲ್ಲು. ದಯವಿಟ್ಟು ಮುರುಡೇಶ್ವರ ಟ್ರಿಪ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಫ್ರೆಂಡ್ಸ್. ನಾನು ಮುರುಡೇಶ್ವರ ಟ್ರಿಪ್ ಹೋಗಿದ್ನಲ್ಲ, ಅವಾಗ ನಂತರ ಇನ್ನೊಂದು ಹಳೆ ಸ್ಮಾರ್ಟ್ ವಾಚ್ ಇತ್ತು, ಅದು ಫೈರ್ ಬೋಲ್ಟ್ ಸ್ಮಾರ್ಟ್ ವಾಚು. ಹೌದು, ಅದು ಬಂದ್ಬಿಟ್ಟು IP67 ವಾಟರ್ ರೆಸಿಸ್ಟೆಂಟು. ನನಗೆ ಗೊತ್ತಿರಲಿಲ್ಲ. ನಾನು ಹಾಕೊಂಬಿಟ್ಟು ಹೋಗಿ ಬೀಚಲ್ಲಿ ನೀರಲ್ಲಿ ಆಟ ಆಡ್ಬಿಟ್ಟೆ. ಆವಾಗ ಅದು ಕೆಟ್ಟೋಯ್ತದು, ಯಾಕಂದರೆ IP67. ಅದಕ್ಕೇ ನಾನು ತುಂಬ ಬೇಜಾರಾಗಿದೆ. ಅದಕ್ಕೇ ನನ್ನ ಮಮ್ಮಿ ಇದು ಒಂದು ಬೆಸ್ಟ್ ಬಜೆಟ್ ಮಿಡ್ ರೇಂಜ್ ಆಗಿರುವಂಥ IP68 ವಾಟರ್ ರೆಸಿಸ್ಟೆಂಟ್ ಇರುವಂಥ ವಾಚು, ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ. ಒಂದು ಬೆಂಕಿ ವಿಷಯ ಅಂತಾನು ಹೇಳಲೇಬೇಕು. ಸೂಪರ್ ಆಗೈತೆ ಅಂತ ಹೇಳಬೇಕು. ಇದು ಕೇವಲ ನಿಮಗೆ 1600 ರೂಪಾಯಿಗೆ ಸಿಗ್ತೈತೆ. 1600 ರೂಪಾಯಿಗೆ ಏನು ಸ್ಪೆಸಿಫಿಕೇಶನ್ಸ್ ನೀಡಿದ್ದಾರೆ ಬನ್ನಿ ನೋಡೋಣ. ಆಮೇಲೆ ನಮ್ಮ ಮಮ್ಮಿ ಎಸ್ಪೆಷಲಿ ನನ್ನ ಬರ್ತಡೇಗೋಸ್ಕರ ಈ ಒಂದು ಸ್ಮಾರ್ಟ್ ವಾಚ್ ತಕ್ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಮಮ್ಮಿ, ಲವ್ ಯು ಮಮ್ಮಿ. ಓಕೆ, ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಕೊಡ್ತೀನಿ ನಿಮಗೆ. ಸ್ಪೆಸಿಫಿಕೇಶನ್ಸು ಹೇಗೈತೆ, ಈ ಒಂದು ಪ್ರೈಸ್ ರೇಂಜ್ಗೆ ತೊಗೊಂಬೋದಾ, ಪರ್ಚೇಸ್ ಮಾಡೋದಾ, ಫುಲ್ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋನ. ಆಮೇಲೆ ಎರಡು ಹೊಸಬರನ್ನ ಟೆಕ್ ವಿತ್ ಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಫ್ರೆಂಡ್ಸ್ ಟೆಕ್ ವಿತ್ ಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. ಆಮೇಲೆ ನೋಡ್ತಾ ಇರೋಲ್ಲಿ ನಿಮಗೆ ಸೂಪರ್ ಅಮೋಲೆಡ್ ಕಾಣಿಸ್ತೈತೆ, ಮತ್ತು ವೇಗ ಬೀಟ್ XP ಆಮೇಲೆ ನಿಮಗೆ ವಾಚ್ ಕಾಣಿಸ್ತಾ ಇರುವಂತಹದ್ದು. ಇಲ್ಲಿ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಹೈಲೈಟ್ ಮಾಡಿದ್ದಾರೆ, ಮತ್ತು ಇಲ್ಲಿ ಪರ್ಫೆಕ್ಷನ್ ರೀಡಿಫೈನ್ಡ್ ಅಂತ ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ವೇಗ ಪರ್ಫೆಕ್ಷನ್ ರೀಡಿಫೈನ್ಡ್ ಅಂತ. ಆಮೇಲೆ ನೆಕ್ಸ್ಟು ಈ ಸೈಡ್ ನೋಡ್ಕೊಂಡಾಗ ಬೀಟ್ ದ ಲಿಮಿಟ್ಸ್ ಅಂತ ಹಾಕಿದ್ದಾರೆ. ಮತ್ತು ಈ ಸೈಡಿಗೆ ಬಂದಾಗ ಈ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ರಿವ್ಯೂದಲ್ಲಿ. ಆಮೇಲೆ ನಾನು ಚೂಸ್ ಮಾಡಿರೋ ಕರಲು ಇದು ರೋಸ್ ಗೋಲ್ಡ್. ಮತ್ತು ಇಲ್ಲಿ ಕೆಳಗಡೆ ಬಂದಾಗ ನಮಗೆ ಇದೆಲ್ಲ ಏನೇನೈತೆ ಪ್ಯಾಕೇಜಿಂಗ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ. ಇದು ಮೇಡ್ ಇನ್ ಇಂಡಿಯಾ ಕಂಪನಿ, ಇದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಫಸ್ಟು ಇದನ್ನ ಈ ಒಂದು ಪ್ಲಾಸ್ಟಿಕ್ ಕವರ್ನ ತೆಗೆಯೋಣ. ಈಗ ಓಪನ್ ಮಾಡೋಣ ಇದೊಂದು ಕವರ್ನ. ಓಕೆ, ಈಗ ಓಪನ್ ಮಾಡಿದ್ದೀವಿ. ಇಲ್ಲಿ ಮೇಲೆ ಇದನ್ನ ಓಪನ್ ಮಾಡೋಣ ಈಗ. ಓಕೆ ಫ್ರೆಂಡ್ಸ್, ನಾವೀಗ ಇದನ್ನ ಓಪನ್ ಮಾಡಿದ್ದೀವಿ. ಓಕೆ, ತೆಗಿತಾ ಇದ್ದೀನಿ ಈಗ. ಓಕೆ, ಇದನ್ನ ಸೈಡ್ಗೆ ಇಡೋಣ ಈಗ. ಫಸ್ಟು ನಿಮಗೆ ಬೀಟ್ XP ಬೀಟ್ ದ ಲಿಮಿಟ್ಸ್ ಅಂತ ಸಿಗ್ತಾ ಇರುವಂತಹದ್ದು ನಿಮಗೆ. ಇದನ್ನ ಓಪನ್ ಮಾಡ್ತೀನಿ ಈಗ. ಆಮೇಲೆ ನೆಕ್ಸ್ಟು ನಿಮಗೆ ಸ್ಮಾರ್ಟ್ ವಾಚ್ ಡೈರೆಕ್ಟಾಗಿ ಸಿಗ್ತಾ ಇರುವಂಥದ್ದು. ನೋಡ್ತಾ ಇರಲ್ಲ, ಸ್ಮಾರ್ಟ್ ವಾಚ್ನ ನಿಮಗೆ ಡೈರೆಕ್ಟಾಗಿ ಸಿಗ್ತಾ ಇರುವಂಥದ್ದು. ಇದನ್ನ ಆಚೆ ತೆಗೆಯೋಣ ಈಗ. ಇಲ್ಲಿ ನಿಮಗೆ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇರೋಂಥದ್ದು. ಇದನ್ನ ಓಪನ್ ಮಾಡ್ತೀನಿ ಈಗ. ನೋಡ್ತಾ ಇರಲ್ಲ, ಇಲ್ಲಿ ಟೈಪ್ ಎ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ನಿಮಗೆ ಸಿಗ್ತಾ ಇರೋಂಥದ್ದು. ಒಳ್ಳೆ ಕ್ವಾಲಿಟಿ ಕೇಬಲ್ ಇದು. ಮತ್ತು ನೆಕ್ಸ್ಟು ನಮಗೆ ಸ್ಮಾರ್ಟ್ ವಾಚ್ ನಮಗೆ ಸಿಗ್ತಾ ಇರುವಂಥದ್ದು. ನೋಡ್ತಾ ಇರಲ್ಲ ಸ್ಮಾರ್ಟ್ ವಾಚ್, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇದನ್ನ ಸೈಡ್ ಗಿಡನ ಆಮೇಲೆ. ಮತ್ತು ನೆಕ್ಸ್ಟು ನಮಗೆ ಏನು ಸಿಗ್ತೈತೆ ಅಂದರೆ ಬೀಟ್ XP ಬೀಟ್ ದ ಲಿಮಿಟ್ಸ್ ಅಂತ. ಇದನ್ನ ಓಪನ್ ಮಾಡಿದಾಗ ನಮಗೆ ಏನೇನು ಸಿಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ನೋಡ್ತಾರಲ್ಲ, ಇಲ್ಲಿ ಯೂಸರ್ ಮ್ಯಾನುವಲ್. ಇದನ್ನ ಸ್ಕ್ಯಾನ್ ಮಾಡಿದ್ರೆ ಯೂಸರ್ ಮ್ಯಾನುವಲ್ ಡಿಜಿಟಲಾಗಿ ಮಾಡಿದ್ದಾರೆ. ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಈ ಒಂದು ಸ್ಮಾರ್ಟ್ ವಾಚ್ ಇತ್ತಲ್ಲ, ಈ ಒಂದು ಸ್ಮಾರ್ಟ್ ವಾಚ್ದು ಆ್ಯಪ್ ಇದು ಸ್ಕ್ಯಾನ್ ಮಾಡಬೇಕಾಗತ್ತೆ. ಆ್ಯಪ್ ಸ್ಟೋರಲ್ಲೂ ಅವೈಲೇಬಲ್ ಐತೆ, ಪ್ಲಸ್ ಗೂಗಲ್ ಪ್ಲೇ ಸ್ಟೋರ್ಲು. ಒಳ್ಳೆ ವಿಷಯ ಇದು. ಇದನ್ನ ಸೈಡ್ಗೆ ಇಗೋಣ ಈಗ. ವಾರಂಟಿ ಕಾರ್ಡ್ ಇದು 12 ಮಂತ್ಸ್, 1 ವರ್ಷ ವಾರಂಟಿ ಕೊಡ್ತಾರೆ ಈ ಒಂದು ಸ್ಮಾರ್ಟ್ ವಾಚ್ಗೆ. ಒಂದು ಬೆಂಕಿ ವಿಷಯ ಅಂತಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ಈ ಒಂದು ವಾರಂಟಿ. ಒಂದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ಮತ್ತು ನೆಕ್ಸ್ಟು ನಮಗೆ ವಾಚರ್ ಸಿಗ್ತಾ ಇರುವಂಥದ್ದು. ನೋಡ್ತಾರಲ್ಲ, ಈಸ್ ಅ ಕೂಪನ್ ಆಫ್ 500 ರೂಪೀಸ್. ಒಂದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ಮತ್ತು ನೆಕ್ಸ್ಟು ನಮಗೆ ಸ್ಟಿಕ್ಕರ್ಸ್ ಎಲ್ಲ ಸಿಗ್ತಾ ಇರುವಂಥದ್ದು. ಬೇರೇನು ಬಾಕ್ಸಲ್ಲಿ ಸಿಗ್ತಾಯಿಲ್ಲ. ಬನ್ನಿ ಇದನ್ನ ಓಪನ್ ಮಾಡೋಣ. ಹೇಗಿದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಐತೆ ಅಂತಲೂ ಹೇಳಲೇಬೇಕು. ಈಗ ಇದನ್ನ ಆನ್ ಮಾಡೋಣ. ನೋಡ್ತಾ ಇರಲ್ಲ, ಇದನ್ನ ಆನ್ ಮಾಡ್ತೀನಿ. ಬ್ಯಾಟ್ರಿ ಇಲ್ಲ ಅನ್ಸುತ್ತೆ, ಇದನ್ನ ಚಾರ್ಜ್ ಮಾಡಿ ಆನ್ ಮಾಡಿ. ನೋಡ್ತಾ ಇರಲ್ಲ, ಆನ್ ಆಯಿತು. ಹೇಗೈತೆ ಬೀಟ್ XP ಅಂತ ಹೇಳ್ತೈತೆ. ನೋಡ್ತಾ ಇರಲ್ಲ, ಆನ್ ಆಗೈತೆ. ಈಗ ಬನ್ನಿ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ರಿವ್ಯೂ ಮಾಡೋಣ. ನಮಗೆ ಏನೇನು ಸಿಗ್ತೈತೆ ಅಂದರೆ ನಮಗೆ
ಟೈಪ್ ಎ ಮ್ಯಾಗ್ನೆಟಿಕ್ ಕೇಬಲ್ ಸಿಗ್ತೈತೆ ಮತ್ತು ಸ್ಮಾರ್ಟ್ ವಾಚ್ ಸಿಗ್ತಾ ಇರುವಂಥದ್ದು. ಬನ್ನಿ ಫ್ರೆಂಡ್ಸ್, ಈ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ಬನ್ನಿ ರಿವ್ಯೂ ಮಾಡೋಣ ಫ್ರೆಂಡ್ಸ್. ಬನ್ನಿ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ರಿವ್ಯೂ ಮಾಡೋಣ. ಫಸ್ಟ್ ಡಿಸ್ಪ್ಲೇ ನೋಡ್ಕೊಳ್ಳೋಣ. ಡಿಸ್ಪ್ಲೇಗೋಸ್ಕರನೇ ಮೇನ್ ಈ ಒಂದು ಸ್ಮಾರ್ಟ್ ವಾಚ್ ಪರ್ಚೇಸ್ ಮಾಡಿರೋದು. ಡಿಸ್ಪ್ಲೇ ಬಂದ್ಬಿಟ್ಟು ಇದು 1.43 ಇಂಚಸ್ಸಿನ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ, ಒಂದು ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಡಿಸ್ಪ್ಲೇಗೆ 1000 ನಿಟ್ಸ್ ಇರುವಂಥ ಡಿಸ್ಪ್ಲೇ ಬ್ರೈಟ್ನೆಸ್ಸು ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಸೂಪರ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಲಾಕ್ ಸಿಸ್ಟಮ್ ಕೂಡ ಇಕ್ಬೋದು. ಹೌದು, ಈಗ ಹೇಗೆ ಇದು ಒಂದು ಆ್ಯಪಲ್ ವಾಚಸ್ ಇತ್ತಲ್ಲ, ಲಾಕ್ ಇಕ್ಬಿಟ್ರೆ ಇದು ಯಾರಿಗಾದ್ರೂ ಸಿಗ್ತಿರೋ ವಾಚ್ ಅನ್ಲಾಕೇ ಮಾಡೋಕ್ಕಾಗಲ್ಲ. ಆ ಒಂದು ಫ್ಯೂಚರ್ ಈ ಒಂದು ವಾಚ್ಗೈತೆ. ಒಂದು ಥಮ್ಸಪ್ ಅಂತ ಹೇಳಬೇಕು ಬೀಟ್ XP ಅವ್ರಿಗೆ. ಅವಾಗ ನಾವು ಸೇಫ್ಟಾಗಿ ಇಕ್ಕೊಬೋದು ನಮ್ಮ ಒಂದು ವಾಚ್ನ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡ್ತಾರಲ್ಲ, ಫ್ರೇಮ್ ಬಂದ್ಬಿಟ್ಟು ನಮಗೆ ಒಂಥರ ಪಾಲಿಶ್ಡ್ ಮೆಟಾಲಿಕ್ ಫ್ರೇಮ್ ಥರ ಸಿಗ್ತೈತೆ, ಆದರೆ ಇದು ಪ್ಲಾಸ್ಟಿಕ್ ಕ್ವಾಲಿಟಿ. ಇದು ವಾಚ್ ಕೂಡ ಬಂದ್ಬಿಟ್ಟು ಸೇಮ್ ಪ್ಲಾಸ್ಟಿಕ್ ಕ್ವಾಲಿಟಿ. ಆಮೇಲೆ ನಿಮಗೆ ಸೈಡಲ್ಲಿ ಸ್ಪೀಕರ್ ಗ್ರಿಲ್ ಸಿಗ್ತೈತೆ. ಬಾಟಮ್ ಪೋರ್ಷನ್ ನೋಡ್ಕೊಂಡಾಗ ನಾಯ್ಸ್ ಕ್ಯಾನ್ಸಲ್ ಮೈಕ್ರೋಫೋನ್, ಸೈಡ್ ನೋಡ್ಕೊಂಡಾಗ ಸೇಮ್ ನಾಯ್ಸ್ ಕ್ಯಾನ್ಸಲ್ ಮೈಕ್ರೋಫೋನ್ ಸಿಗ್ತೈತೆ. ಬ್ಯಾಕ್ ಸೈಡಿಗೆ ಬಂದಾಗ ನಮಗೆ ಏನು ಸಿಗ್ತೈತೆ ಅಂದರೆ ಮ್ಯಾಟ್ ಫಿನಿಶ್ ಲುಕ್ ಥರ ನಮಗೆ ಸಿಗ್ತೈತೆ. ಒಂದು ಒಳ್ಳೆಯ ವಿಷಯ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಒಂದು ಸ್ಟ್ರ್ಯಾಪ್ ಐತಲ್ಲ, ಸ್ಟ್ರ್ಯಾಪ್ ಬಗ್ಗೆ ಬಂದಾಗ ಇದು ಸಿಲಿಕಾನ್ ಸ್ಟ್ರ್ಯಾಪು. ನೀವು ಬೇಕಾದ್ರೆ ಚೇಂಜ್ ಮಾಡೋ ಇದೊಂದು ಸ್ಟ್ರ್ಯಾಪ್ನ ಒಂಥರ ಬೆಲ್ಟ್ ಥರ, ಆದರೆ ಒಂದು ಸ್ವಲ್ಪ ಕಾಸ್ಟ್ ಆಗುತ್ತೆ. ಬೇಕಾದ್ರೆ ಅದನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಈ ಸಿಲಿಕಾನ್ ಸ್ಟ್ರ್ಯಾಪು ತುಂಬ ಕಂಫರ್ಟೇಬಲ್ ಇರುತ್ತೆ. ಇದು ಹಾಕೊಳ್ಳೋಕ್ಕೆ ಒಂದು ಒಳ್ಳೆ ವಿಷಯ ಅಂತಲೂ ಹೇಳಬೇಕು, ಥಮ್ಸಪ್ ಅಂತ ಹೇಳಬೇಕು ಬೀಟ್ XP ಅವ್ರಿಗೆ. ಮತ್ತು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, 1000 ನಿಟ್ಸ್ ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇ. ಬನ್ನಿ ಟೆಸ್ಟ್ ಮಾಡೋಣ. ಸೂರ್ಯನ ಬೆಳಕಿಗೆ ಈ ಒಂದು ಡಿಸ್ಪ್ಲೇ ಎಷ್ಟು ಬ್ರೈಟ್ ಇರುತ್ತೆ, ಹೇಗೆ ಬ್ರೈಟ್ ಇರುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡ್ತಾರಲ್ಲ ಫ್ರೆಂಡ್ಸ್, 1000 ನಿಟ್ಸ್ ಇರುವಂಥ ಮೈಂಡ್ ಬ್ಲೋಯಿಂಗ್ ಬೆಂಕಿ ಡಿಸ್ಪ್ಲೇ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾರಲ್ಲ 5 ಗಂಟೆ ಈಗ ಸಾಯಂಕಾಲ, 5 ಗಂಟೆ ಸಾಯಂಕಾಲ ಈಗ ನೋಡಿ ಎಷ್ಟು ಬ್ರೈಟ್ ಆಗೈತೆ ಗುರು. ಮೈಂಡ್ ಬ್ಲೋಯಿಂಗ್ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರಾಗಿ ಬ್ರೈಟ್ ಐತೆ ಒಂದು ಡಿಸ್ಪ್ಲೇ. 1000 ನಿಟ್ಸು ಒಂದು ಪ್ರೈಸ್ ರೇಂಜ್ಗೆ ಯಾರು 1000 ನಿಟ್ಸ್ ಕೊಡಲ್ಲ, ಇವ್ರು ಕೊಡ್ತಾ ಇದಾರೆ ಅಂದರೆ ಖುಷಿ ಪಡಲೇಬೇಕು ಫ್ರೆಂಡ್ಸ್. ಒಂದು ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಡಿಸ್ಪ್ಲೇ ಬ್ರೈಟ್ನೆಸ್ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸೂಪರಾಗಿ ಬ್ರೈಟ್ ಆಯ್ತು ಅಂತ ಹೇಳಬೇಕು ಡಿಸ್ಪ್ಲೇ. ಮತ್ತು ಬ್ಯಾಟ್ರಿ ವಿಷಯ ಬರಬೇಕಂದ್ರೆ ಬ್ಯಾಟ್ರಿ ಬಂದ್ಬಿಟ್ಟು ಇದು 280 mAh ಇರುವಂತಹ ಬ್ಯಾಟ್ರಿ. ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಕ್ರೇಜಿ ಗುರು. ಮತ್ತು ಇದು ಈ ಒಂದು ಪ್ರೈಸ್ ರೇಂಜ್ 280 mAh ಬ್ಯಾಟ್ರಿ ನಿಮ್ಗೆ ಕೊಡಲ್ಲ, ಇವ್ರು ಕೊಡ್ತಾರೆ, ತುಂಬ ಖುಷಿ ಪಡಬೇಕು. ಮತ್ತು ಬ್ಯಾಟ್ರಿ ಯೂಸೇಜ್ ಬಗ್ಗೆ ಮಾತಾಡಬೇಕಂದ್ರೆ ಬ್ಯಾಟ್ರಿ ಬಂದ್ಬಿಟ್ಟು ನೀವು ಸುಮ್ಮನೆ ಇದು ಡಿಸ್ಪ್ಲೇ ಇದು ಆನ್ ಇಲ್ಲಾಂದ್ರೆ ಆಫ್ ಇಕ್ತೀರ, ಸುಮ್ಮನೆ ಯೂಸೇಜ್ ಮಾಡಿದ್ರೆ ನಾರ್ಮಲ್ ಯೂಸೇಜು ಆರಾಮಾಗಿ ನಿಮಗೆ 5-4 ದಿನ ಬರುತ್ತೆ. ಆದರೆ ಹೆವಿ ಯೂಸೇಜ್ ಮಾಡಿದ್ರೆ ಏನಾದರೂ ಎಕ್ಸಸೈಸ್ ಮಾಡ್ತಾಯಿದ್ರೆ, ಕಾಲಿಂಗ್ ಫೀಚರ್ ಪದೇ ಪದೇ ಯೂಸ್ ಮಾಡ್ತಾಯಿದ್ರೆ ಆವಾಗ ನಿಮಗೆ 1-2 ದಿನ ಆರಾಮಾಗಿ ಬರುತ್ತೆ. ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆಮೇಲೆ OS ಮತ್ತು UI ಬಗ್ಗೆ ಬಂದರೆ ನೀವು ಟಾಪ್ ಪೋರ್ಷನ್ ಈ ಥರ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಲಿಸ್ಟ್ ವ್ಯೂ ಸಿಗ್ತೈತೆ. ನೀವು ಈ ಥರ ಮಾಡ್ಬೋದು. ನೋಡ್ತಾರಲ್ಲ, ನಿಮಗೆ ತೋರಿಸ್ತಾಯಿನಿ ಈ ಥರ ಸರ್ಕಲಾಗಿ ಸ್ಕ್ರಾಲ್ ಮಾಡ್ತಾರ. ಚೆನ್ನಾಗೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗೈತೆ, UI ಸೂಪರ್ ಐತೆ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಈ ಥರ ನಾವು ಒಂಥರ ಚೆನ್ನಾಗೈತೆ ಸರ್ಕಲಿಂಗ್ದಿದು ಥರ ಸ್ಪಿನ್ ಮಾಡೋ ಥರ ಸೂಪರ್ ಆಗೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗೈತೆ ಇದೂ. ನನಗೆ ಲಿಸ್ಟ್ ವ್ಯೂ ಇಷ್ಟ ಆಯಿತು. ಲಿಸ್ಟ್ ವ್ಯೂ ನೀವು ಈ ಕಡೆ ನೀವು ಈ ಥರ ಮಾಡಿದ್ರೆ ಇಂದು ಕ್ರೌನ್ ಐತಲ್ಲ, ಈ ಥರ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಮೇಲೆ ಟಾಪ್ ಪೋರ್ಷನ್ ಎಲ್ಲ ಮಾಡ್ಬೋದು. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಬಂದ್ಬಿಟ್ಟು ಮೇನ್ ಸ್ಕ್ರೀನ್ ನೋಡ್ತಾರಲ್ಲ, ಇದು ಬಂದ್ಬಿಟ್ಟು ಬೇರೆ ಬೇರೆ ಚೇಂಜ್ ಮಾಡ್ಬೋದು ನೀವು ಬೇಕಂದರೆ. ನೋಡ್ತಾರಲ್ಲ, ಫೋಟೋಸ್ ಚೇಂಜ್ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಈ ಒಂದು ಕ್ರೌನ್ನ ನೀವು ಸ್ಕ್ರಾಲ್ ಮಾಡಿದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಥೀಮ್ದೆಲ್ಲ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಮೇಲೆ ಫ್ಲ್ಯಾಶ್ ಲೈಟು, ಡು ನಾಟ್ ಡಿಸ್ಟರ್ಬು, ಕಾಲ್ ಇಲ್ಲ ಸಿಗ್ತೈತೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಬ್ರೈಟ್ನೆಸ್ಸು ಮತ್ತು ಸೆಟ್ಟಿಂಗ್ಸ್ನಲ್ಲಿ ವಾಚ್ ಫೇಸು, ಥೀಮು, ಆಲ್ವೇಸ್ ಆನ್ ಡಿಸ್ಪ್ಲೇ, ಬ್ರೈಟ್ನೆಸ್ಸು, ಸ್ಕ್ರೀನ್ ಟೈಮು, ಸೌಂಡ್ಸ್ ನೀವು ಎಷ್ಟು ಬೇಕಾದ್ರೂ ಹಾಕೊಬೋದು. ವಾಲ್ಯೂಮು ಇದರಲ್ಲೇ ಸಪ್ರೇಟು ಬೀಟ್ XP ಅವರ ಒರಿಜಿನಲ್ ರಿಂಗ್ ಟೋನ್ ಐತೆ. ಬೇಕಾದ್ರೆ ನೀವು ಫೋನ್ ಆಡಿಯೋ ನೀವು ಹಾಕೊಬೋದು. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಫೋ ಐತೆ, ಆನ್ ಆಫ್, ರೀಸೆಟ್, QR ಕೋಡ್ ಐತೆ. QR ಕೋಡು ಆ್ಯಪು ನಾನು ಹೇಳಿದ್ನಲ್ಲ ಗ್ಲೋರ್ ಫಿಟ್ ಆ್ಯಪು, ಅದನ್ನ ನೀವು ಸ್ಕ್ಯಾನ್ ಮಾಡಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು ಆ ಒಂದು ಆ್ಯಪ್ನ. ಆಮೇಲೆ ಪಾಸ್ವರ್ಡ್ ಕೂಡ ಇಕ್ಬೋದು. ನಾನು ಮುಂಚೆ ಹೇಳಿದ್ದೀನಿ ಪಾಸ್ವರ್ಡ್ ನೀವು ಆನು ಇಲ್ಲಾಂದ್ರೆ ಆಫ್ ಮಾಡ್ಬೋದು, ಇಕ್ಕೊಬೋದು ಇಲ್ಲಾಂದ್ರೆ ಇಕ್ಕೊಬೋದು, ಚೇಂಜ್ ಮಾಡ್ಬೋದು ಕೂಡ ಪಾಸ್ವರ್ಡ್ನ. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮೈಂಡ್ ಬ್ಲೋಯಿಂಗ್ ವಿಷಯ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮೆಸೇಜ್ ಎಲ್ಲ ಸಿಗ್ತೈತೆ, ಮೆಸೇಜಸ್ಸು. ಈ ಒಂದು ಡಿವೈಸ್ ಅಷ್ಟೊಂದು ಕನ್ನಡ ಸಪೋರ್ಟ್ ಮಾಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಬೇರೆ ಇಂಗ್ಲೀಷ್ ಸಪೋರ್ಟ್ ಮಾಡೋದು, ಬೇರೆ ಭಾಷೆ ಕೂಡ ಅಷ್ಟೊಂದು ಸರಿಯಾಗಿ ಸಪೋರ್ಟ್ ಮಾಡಲ್ಲ. ಮೇಲೆ ಇದು ಏನಂದರೆ ನಿಮಗೆ ಇಲ್ಲಿ ಈ ಥರ ಗ್ರೀನ್ ಥರ ಬಂದರೆ ಬ್ಲೂಟೂತ್ ಕನೆಕ್ಟ್ ಆಗುತ್ತಂತ. ಆಮೇಲೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟೈತೆ ಅಂತ ತೋರಿಸುತ್ತೆ, ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಲೆಫ್ಟ್ ಸೈಡ್ ಬಂದಾಗ ಟ್ರೈನಿಂಗ್ ಐತೆ, ಇವರೇ ಸಪ್ರೇಟಾಗಿ ಕಾಲಮ್ಸ್ ಹೊಂದಿದ್ದಾರೆ. ಇದರಲ್ಲಿ 100+ ಸ್ಪೋರ್ಟ್ಸ್ ಐತೆ, ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಔಟ್ಡೋರ್, ಇಂಡೋರು, ಬಾಲ್ ಡ್ಯಾನ್ಸಿಂಗ್, ಜಿಮ್ನಾಸ್ಟಿಕ್ಕು, ಮಾರ್ಷಲ್ ಆರ್ಟು, ಡ್ಯಾನ್ಸಿಂಗ್ದೆಲ್ಲ ಇನ್ಕ್ಲೂಡ್ ಆಗೈತೆ ಒಂದು 100+ ಸ್ಪೋರ್ಟ್ಸ್ ಮೂಡ್ನಲ್ಲಿ. ಮತ್ತು ಇದು ಬಂದ್ಬಿಟ್ಟು ನಾನು ಹೇಳ್ದಲ್ಲ ಫ್ರೆಂಡ್, ಸ್ಟೇಟಸ್ಸು, ಎಷ್ಟು ಸ್ಟೆಪ್ಸ್ ಹಾಕಿರ್ತಾರ, ಕ್ಯಾಲರಿ ಎಷ್ಟು ಬರ್ನ್ ಆಗೈತೆ, ಮತ್ತು ಕಿಲೋಮೀಟ್ರ್ ಎಷ್ಟು ನಡ್ತಿರಲ್ಲ ಅದು ಕಿಲೋಮೀಟ್ರು. ಇಲ್ಲಿ ನೀವು ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಈ ಒಂದು ಸ್ಮಾರ್ಟ್ ವಾಚು ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ಒಂದು ಮೈಂಡ್ ಬ್ಲೋಯಿಂಗ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು SOS, ನೀವು ಎಮರ್ಜೆನ್ಸಿಗೋಸ್ಕರ ಏನಾದರೂ ನಂಬರ್ ಕಾಲ್ ಮಾಡಬೇಕಂದ್ರೆ ಕಾಲ್ ಮಾಡೋದು. ಇದೊಂದು ಸ್ಪೆಷಲ್ ಕೂಡ ಒಂದು ಸೂಪರ್ ಫ್ಯೂಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ಫೋನ್ ಕೀಪ್ಯಾಡ್ ಐತೆ, ಕಾಲ್ ಲಾಗ್ಸ್ ಐತೆ, ಕಾಂಟ್ಯಾಕ್ಟ್ಸು, ಸ್ವಿಚ್ ಏನು ಮಾಡುತ್ತಂದರೆ ನಿಮಗೆ ಇದು ಇಲ್ಲಿ ನೀವು ಮಾತಾಡ್ತಾ ಇರ್ತೀರಾ, ಸ್ಪೀಕರ್ ಐತಿ ಇಲ್ಲಿ, ಮುಂಚೆ ಹೇಳಿದ್ದೀನಲ್ಲ, ಸುಮ್ಮನೆ ಅನ್ಕಂಫರ್ಟೇಬಲ್ ಇರುತ್ತೆ ಕಾಲ್ ಮಾಡೋಕ್ಕೆ, ಏನಾದರೂ ಲಿಸನ್ ಮಾಡೋಕ್ಕೆ ಏನಾದರೂ ಮ್ಯೂಸಿಕ್ಕು ಸ್ವಿಚ್ ಮಾಡ್ಬೋದು. ಇದನ್ನ ಆಫ್ ಮಾಡಿದ್ರೆ ನೀವು ಮೊಬೈಲಲ್ಲಿ ನೀವು ಕಾಲ್ ಮಾಡ್ಬೋದು, ಕಾಲ್ ಹಿಯರ್ ಮಾಡ್ಬೋದು, ಇಲ್ಲಾಂದ್ರೆ ಮ್ಯೂಸಿಕ್ನ ಮಾಡ್ಬೋದು. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ಇದ್ರ ಬಗ್ಗೆ ನಾನು ಟೆಸ್ಟಿಂಗ್ ಲಾಸ್ಟಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಹಾರ್ಟ್ ರೇಟ್ ಸಿಗ್ತೈತೆ 24/7 24 ಅವರ್ಸ್ಗೂ ಇದು ಹಾರ್ಟ್ ರೇಟ್ ಮಾನಿಟರಿಂಗ್ ಮಾಡ್ತಾ ಇರುತ್ತೆ, ತುಂಬ ಅಕ್ಯುರೇಟಾಗಿ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಸ್ಲೀಪು, ಎಷ್ಟು ಅವರು ಸ್ಲೀಪ್ ಮಾಡಿರ್ತೀರ, ಡೀಪ್ ಸ್ಲೀಪಾ, ಲೈಟ್ ಸ್ಲೀಪಾ, ಇಲ್ಲಾಂದರೆ REMಗೆ ಹೋಗಿರ್ತೀರ ಅಂತ ಎಲ್ಲ ಫುಲ್ ಡೀಟೇಲ್ಸ್ ಇಲ್ಲಿಗೆ ನಿಮಗೆ ಕೊಡುತ್ತೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ಬಂದ್ಬಿಟ್ಟು ಬ್ಲಡ್ ಪ್ರೆಷರು, ಎಷ್ಟೈತೆ ಬ್ಲಡ್ ಪ್ರೆಷರ್ ಅಂತ ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತು SpO2 ಇದು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತು ವೆದರ್ ಎಷ್ಟೈತೆ, ವೆದರ್ ಇವತ್ತು ಮಳೆ ಬರ್ತೈತಾ, ಸನಿ ಐತಾ, ಎಷ್ಟು ಬಿಸಿಲು ಐತೆ ಅಂತ ಎಲ್ಲ ನಿಮಗೆ ಇದರಲ್ಲಿ ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಮ್ಯೂಸಿಕ್ಕು ನಿಮಗೆ ನೀವು ಡೌನ್ಲೋಡ್ ಮಾಡ್ಬೋದು, ಇದರಲ್ಲಿ ಸ್ಟೋರ್ ಮಾಡ್ಬೋದು ನೀವು. ಹೌದು ಫ್ರೆಂಡ್ಸ್, ಇದರಲ್ಲಿ 128 GB ಸ್ಟೋರೇಜ್ ಇರುವಂತಹದ್ದು. ನೀವು ಡೌನ್ಲೋಡ್ ಮಾಡಿ ಸಾಂಗ್ಸ್ನ ಇಲ್ಲಿ ನೀವು ಸ್ಟೋರ್ ಮಾಡ್ಬೋದು, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಮಾಡಬಹುದು. ಒಳ್ಳೆಯ ವಿಷಯ ಅಂತ ಹೇಳ್ಬೇಕು. ಮತ್ತು ಹೇಳಿದ್ನಲ್ಲ ಬ್ಲೂಟೂತ್ ಸ್ವಿಚ್ಚು, ಆ ಥರ ನೀವು ಇದನ್ನ ಪ್ರೆಸ್ ಮಾಡಿದ್ರೆ ಮ್ಯೂಸಿಕ್ಕು ನಿಮ್ಮ ಒಂದು ಮೊಬೈಲಲ್ಲಿ ಕೇಳಿಸ್ಕೊಬೋದು. ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೆಸೇಜ್ ಐತಿ ಇಲ್ಲಿ, ಮುಂಚೆ ಹೇಳಿನಲ್ಲ. ಮತ್ತು ಅಲಾರಾಮ್ ಇಡ್ಬೋದು. ಮುಂಚೆ ಎಲ್ಲ ಇದು ಬೇರೆ ಸ್ಮಾರ್ಟ್ ವಾಚ್ಗೆಲ್ಲ ಇದು ಆ್ಯಪ್ನಲ್ಲೇ ಅಲಾರಾಮ್ ಇಡಬೇಕು, ಇದರಲ್ಲಿ ವಾಚಲ್ಲೇ ಅಲಾರಾಮ್ ಇಡೋಕ್ಕಾಗಲಿಲ್ಲ. ಆದರೆ ಇವರು ಈ ಥರ ಫ್ಯೂಚರ್ ತಂದಿದ್ದಾರೆ, ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೀದಿಂಗ್ ಐತೆ, ಬ್ರೀದಿಂಗ್ ಎಕ್ಸಸೈಸ್ ಕೂಡ ನೀವು ಮಾಡಬಹುದು. ಮತ್ತು ಗೇಮ್ ಐತೆ, ಒಂದು ಗೇಮ್ ಇರೋದು ಬರ್ಡ್ ಗೇಮು. ಆಮೇಲೆ ಇದು ಬಂದ್ಬಿಟ್ಟು ಅಷ್ಟೊಂದು ಕ್ಲಾರಿಟಿ ಇಲ್ಲ ಗೇಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟು ಬಂದ್ಬಿಟ್ಟು ವಾಯ್ಸ್ ಅಸಿಸ್ಟೆಂಟ್ ಸಿಗ್ತೈತೆ, ನೋಡ್ತಾರಲ್ಲ ಸ್ಕ್ರೀನಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇದು ಬಂದ್ಬಿಟ್ಟು ನೀವು ಈ ಥರ ಕ್ಲಿಕ್ ಕೊಟ್ಟು ಕಮೆಂಟ್ ಕೊಡ್ಬೋದು, ನೀವು ಯಾವುದಾದ್ರೂ ಕಮೆಂಟು. ಇದ್ರಿಗೆ ಮೆಸೇಜ್ ಮಾಡು, ಇದ್ರಿಗೆ ಕಾಲ್ ಮಾಡು, ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಇದು ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಫಂಕ್ಷನ್ಸ್ ಇದು ಬಂದ್ಬಿಟ್ಟು ಸ್ಟಾಪ್ ವಾಚ್ ಐತೆ, ಟೈಮರ್ ಐತೆ, ಫೈಂಡ್ ಫೋನ್ ಕೂಡ ಐತೆ, ಫ್ಲ್ಯಾಶ್ ಲೈಟ್ ಇದೆ. ಇದು ಕ್ಯಾಲ್ಕುಲೇಟ್ರು, ಒಂದು ಹೊಸ ಫ್ಯೂಚರು ನೋಡ್ತಾ ಇರೋದು ಸ್ಮಾರ್ಟ್ ವಾಚಲ್ಲಿ. ನೋಡ್ತಾ ಇರಲ್ಲ ಕ್ಯಾಲ್ಕುಲೇಟ್ರು, ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಏನಾದರೂ ಸಮ್ ಬೇಕಂದರೆ. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸೆಟ್ಟಿಂಗ್ಸು ಮುಂಚೆ ಹೇಳಿದ್ನಲ್ಲ, ಸೆಟ್ಟಿಂಗ್ಸ್ ಐತೆ ಇದರಲ್ಲಿ. ಆಮೇಲೆ ಈ ಕಡೆ ಬಂದಾಗ ನಿಮಗೆಲ್ಲ ತೋರಿಸುತ್ತೆ ಹಾರ್ಟ್ ಬೀಟು, ಇದು SpO2, ಬ್ಲಡ್ ಪ್ರೆಷರ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ನನ್ನ ತಾಯಿಗೆ ಉದಾಹರಣೆಗೋಸ್ಕರ ಕಾಲ್ ಮಾಡ್ತೀನಿ. ಹೇಗೈತೆ ವಾಯ್ಸ್ ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ ಎಲ್ಲನೂ ಅವ್ರ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ಅವ್ರನ್ನ ಕಾಲ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದಲ್ಲ ನೀವು, ಕಾಲ್ ಮಾಡ್ತೀನಿ ಅವ್ರಿಗೆ. ಆಮೇಲೆ ರಿಂಗ್ ಆಗುತ್ತೆ. ಈಗ ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ. ನಂದು ರೀಚಾರ್ಜ್ ಮಾಡಬೇಕು, ಆದರೂ ಎಷ್ಟು ಲೌಡಾಗೈತೆ ಸ್ಪೀಕರನ್ನ. ಫಸ್ಟ್ ಇಂಪ್ರೆಷನ್ ಇದ್ರ ಮೇಲೆ
ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿ ಲೌಡ್ ಐತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಏನೈತಲ್ಲ ಸ್ಪೀಕರ್ ಚೆನ್ನಾಗೈತೆ ಅಂತ ಹೇಳಬೇಕು. ಸೂಪರಾಗಿ ಆ್ಯಕ್ಯುರೇಟ್ ಆಗೈತೆ. ಆಮೇಲೆ ತುಂಬ ಚೆನ್ನಾಗೈತೆ ಅಂತಲೂ ಹೇಳಬೇಕು. ಈ ಒಂದು ವಾಚು ನನಗೆ ಇಷ್ಟ ಆಗಿದ್ದು ಮೇನು ಡಿಸ್ಪ್ಲೇನೇ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಡಿಸ್ಪ್ಲೇ ನನಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತು. ಮತ್ತು ಒಂದು ವಾಚ್ ಐತಲ್ಲ ಫ್ರೇಮ್ ಬಂದ್ಬಿಟ್ಟು ನನಗೆ ಒಂಥರ ಏನೈತಲ್ಲ ಪ್ರೀಮಿಯಮ್ ಸ್ಮಾರ್ಟ್ ವಾಚು ಲುಕ್ ಥರ ಐತೆ. ತುಂಬ ಚೆನ್ನಾಗೈತೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೂಪರಾಗೈತೆ ಎಲ್ಲ ತುಂಬ ಅಕ್ಯುರೇಟಾಗಿ ಇದು ಎಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ. ಮತ್ತು ನೀವು ಎಕ್ಸಸೈಸ್ ಎಲ್ಲ ಮಾಡಿರ್ತೀರಲ್ಲ ಅದರ ಒಂದು ರಿಪೋರ್ಟ್ಸು ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಎಲ್ಲ ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಆಮೇಲೆ ನೋಡ್ತಾರಲ್ಲ ನಮ್ಮ ತಾಯಿ ಕಾಲ್ ಮಾಡ್ತಾಯಿದ್ದಾರೆ ಈಗ. ಹಾಯ್ ಮಮ್ಮ. ಮಮ್ಮಿ, ಇದು ನಂಗೆ ವಾಯ್ಸ್ ಕ್ಲಿಯರಾಗಿ ಕೇಳಿಸೈತೆ ಆಡಿಯೋ ನಮ್ಮದು? ಇದು ನಂದು ಆಡಿಯೋ ಐತಲ್ಲ ಕರೆಕ್ಟಾಗಿ ಕೇಳಿಸೈತ ಮಮ್ಮ? ಹೌದಾ ಮಮ್ಮ? ಓಕೆ ಮಮ್ಮ, ಥ್ಯಾಂಕ್ಸ್ ಮಮ್ಮ. ಓಕೆ ಫ್ರೆಂಡ್ಸ್, ನೋಡೋಣ ಎಷ್ಟು ಲೌಡಾಗಿತ್ತು ಸ್ಪೀಕರ್. ನಮ್ಮ ಮಮ್ಮಿಗೂ ಕೇಳಿದೆ ಹೇಗೆ ಲೌಡ್ ಇತ್ತು ಅಂತ. ಇದು ನನ್ನ ಒಂದು ಆಡಿಯೋ ಕರೆಕ್ಟಾಗಿ ಕೇಳಿಸ್ತೈತೆ ಅಲ್ವಾ? ಸೂಪರಾಗೈತೆ. ಏನು ಗುರು, ಸೂಪರಾಗಿ ಲೌಡ್ ಐತೆ ಅಂತ ಹೇಳ್ಬೇಕು. ಈ ಒಂದು ಸ್ಪೀಕರ್ ಈ ಒಂದು ಪ್ರೈಸ್ ರೇಂಜ್ಗೆ ಇಂಥ ಒಂದು ಸ್ಪೆಸಿಫಿಕೇಷನ್ಸ್ ಯಾರು ಕೊಡೋಲ್ಲ. ಇವ್ರು ಕೊಡ್ತಾ ಇದ್ದಾರೆ, ನಾವು ತುಂಬ ಖುಷಿ ಪಡಲೇಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೂಪರಾಗೈತಿ ಒಂದು ಸ್ಮಾರ್ಟ್ ವಾಚು. ಕಣ್ಣು ಮುಚ್ಕೊಂಡು ಈ ಒಂದು ಬೆಂಕಿ ಸ್ಮಾರ್ಟ್ ವಾಚ್ನ ನೀವು ಪರ್ಚೇಸ್ ಮಾಡೋದು ತುಂಬ ಓಡ್ತೈತಿ. ಒಂದು ಪ್ರೈಸ್ ರೇಂಜ್ಗೆ 1900 ರೂಪಾಯಿಗೆ ಬೆಂಕಿ ಫ್ಯೂಚರ್ಸ್ ಅಂತಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕಾದ್ರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ಲಿ, ಆವಾಗ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಚೆನ್ನಾಗೈತೆ ಅಂತಲೇ ಹೇಳ್ಬೇಕು ಈ ಒಂದು ಸ್ಮಾರ್ಟ್ ವಾಚ್ನ. ಓಕೆ ಫ್ರೆಂಡ್ಸ್, ಈ ಥರನೇ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ. ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡವನ್ನು ಉಳಿಸಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.